ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂದಿನವರೆಗೂ ಸ್ವಾಗತ. ನಾವು ಭಾರತೀಯರು ದೂರದರ್ಶನ ಚಾನೆಲ್ ಬಗ್ಗೆ ಮಾತನಾಡಬೇಕಾದ್ರೆ ನಮ್ಮ ನೆನಪಿಗೆ ಬರುವ ಕೆಲವು ಹೆಸರುಗಳು ಸ್ಟಾರ್ ಪ್ಲಸ್, ಸ್ಟಾರ್ ಒನ್, ಜಿ ಟಿವಿ, ಸೋನಿ ಇತ್ಯಾದಿ. ಆದರೆ ಈಗ ಇದು ಒಂದು OTT ಪ್ಲಾಟ್ಫಾರ್ಮ್ಗಳ ಯುಗವಾಗಿದೆ ಅಂತ ನಾವು ಹೇಳ್ಬೋದು. ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಪ್ರೈಮ್ನಂತಹ ಪ್ಲಾಟ್ಫಾರ್ಮ್ಗಳು ದೈನಂದಿನ ಮನೋರಂಜನಾ ಕ್ಷೇತ್ರದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಿವೆ. ಈ ಹೊಸ ಬೆಳವಣಿಗೆಯನ್ನು ನಿಭಾಯಿಸಲು ಮತ್ತು ಸಾಂಪ್ರದಾಯಿಕ ಟೆಲಿವಿಷನ್ ಚಾನೆಲ್ಗಳು ಸಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾದ ZEE5, ಡಿಸ್ನಿ ಹಾಟ್ಸ್ಟಾರ್, ಹೂಟ್ ಮತ್ತು ಇನ್ನು ಹೆಚ್ಚಿನವುಗಳತ್ತ ಸಾಗುತ್ತಿವೆ. ಸ್ಟಾರ್ ಪ್ಲಸ್, ಸ್ಟಾರ್ ಒನ್, ಜಿ ಟಿವಿ, ಸೋನಿ ಇತ್ಯಾದಿ ಟೆಲಿವಿಷನ್ ಚಾನೆಲ್ಗಳು 1991ರಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ನೀತಿಯ ನಂತರವೇ ಭಾರತಕ್ಕೆ ಬಂದವು ಮತ್ತು ಎಲ್ಲ ಖಾಸಗಿ ಚಾನೆಲ್ಗಳು ಜನಪ್ರಿಯವಾಗುವ ಮೊದಲು ದೂರದರ್ಶನ ಚಾನೆಲ್ ಮಾರ್ಕೆಟ್ನಲ್ಲಿ ಕೇವಲ ಒಬ್ಬ ಆಟಗಾರನಾಗಿ ಮಾತ್ರ ಇದ್ದರು ಎಂದು ಅನೇಕರಿಗೆ ತಿಳಿದಿಲ್ಲ. ಇದು ವೀಕ್ಷಕರ ವಲಯದಲ್ಲಿ ಏಕಸ್ವಾಮ್ಯ ಚಾಂಪಿಯನ್ ಆಗಿ ಬೆಳೆದಿತ್ತು ಅಂತ ನಾವು ಹೇಳ್ಬೋದಾಗಿದೆ. 1959ರಲ್ಲಿ ದೂರದರ್ಶನವನ್ನು ಭಾರತದಲ್ಲಿ ಪರಿಚಯಿಸಿದಾಗಿನಿಂದ 1991ರಲ್ಲಿ ಪ್ರಾರಂಭವಾದ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಯುಗದವರೆಗೆ 32 ವರ್ಷಗಳ ಕಾಲ ದೂರದರ್ಶನವು ಭಾರತದ ಏಕೈಕ ಸುದ್ದಿ ಸಾಧನವಾಗಿ ಆಳಿತು. ಮನರಂಜನಾ, ಜ್ಞಾನ, ಕ್ರೀಡೆಗಳು, ಮಹಾಭಾರತ ಮತ್ತು ಶಕ್ತಿಮಾನಂತಹ ಅನೇಕ ಕಾರ್ಯಕ್ರಮಗಳನ್ನು ಟೆಲಿಕಾಸ್ಟ್ ಮಾಡಿದ ದೂರದರ್ಶನಕ್ಕೆ ಏನಾಯಿತು ಎಂಬ ಪ್ರಶ್ನೆ ನಿಮ್ಮಲ್ಲಿ ಹಲವರಿಗೆ ಕಾಡ್ತಿರಬಹುದು. ಹಾಗೂ ಭಾರತದ ನಂಬರ್ 1 ಚಾನೆಲ್ ಆಗಿದ್ದ ದೂರದರ್ಶನವು ಹೇಗೆ ಕೊನೆಗೊಂಡಿತು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಭಾರತದ ಸ್ವಾತಂತ್ರ್ಯದೊಂದಿಗೆ ದೂರದರ್ಶನದ ಅಗತ್ಯವು ಪ್ರಾರಂಭವಾಯಿತು. ಆ ಸಮಯದಲ್ಲಿ ಭಾರತೀಯರು ಜ್ಞಾನಪಟವನ್ನು ಪಡೆಯಲು ಮತ್ತು ದೈನಂದಿನ ಮನರಂಜನೆಗಾಗಿ ಬಹಳ ಸೀಮಿತ ಆಯ್ಕೆಗಳನ್ನು ಹೊಂದಿದ್ರು. ಪುಸ್ತಕಗಳನ್ನು ಓದುವುದು ಮತ್ತು ರೇಡಿಯೋ ಚಾನೆಲ್ಗಳನ್ನು ಕೇಳುವುದು ಮಾತ್ರ ಅವರು ಮಾಡ್ತಿದ್ರು. ಆದರೆ 15 ಸೆಪ್ಟೆಂಬರ್ 1959ರಂದು ದೂರದರ್ಶನವನ್ನು ದೆಹಲಿಯಲ್ಲಿ ಪ್ರಾಯೋಗಿಕವಾಗಿ ಪ್ರಸಾರ ಮಾಡಲಾಯಿತು. ಆ ಸಮಯದಲ್ಲಿ ದೂರದರ್ಶನವನ್ನು ದೂರದರ್ಶನ ಇಂಡಿಯಾ ಎಂದು ಕರೆಯಲಾಗ್ತಿತ್ತು. ಆ ಸಮಯದಲ್ಲಿ ಭಾರತೀಯರು ರೇಡಿಯೋ ಚಾನೆಲ್ನಲ್ಲಿ ಪ್ರಸಾರವಾದ ನ್ಯೂಸ್ ಬುಲೆಟಿನ್ ಅನ್ನು ಕೇಳಲು 5 ನಿಮಿಷಗಳ ಕಾಲ ಇಷ್ಟಪಡ್ತಿದ್ರು. ಆದರೆ 1965ರಲ್ಲಿ ಅದೇ ನ್ಯೂಸ್ ಬುಲೆಟಿನ್ ದೆಹಲಿ, ಮುಂಬೈ ಮತ್ತು ಅಮೃತಸರದಂತಹ ಕೆಲವು ನಗರಗಳಲ್ಲಿ ದೂರದರ್ಶನದಲ್ಲಿ ನಿಯಮಿತವಾಗಿ ಪ್ರಸಾರವಾಗಲು ಪ್ರಾರಂಭವಾಯಿತು. ಆದರೆ ಶೀಘ್ರದಲ್ಲೇ ಒಂದು ಸ್ಯಾಟಲೈಟ್ನ ಉಡಾವಣೆಯೊಂದಿಗೆ ರಾಷ್ಟ್ರದ ಮಟ್ಟದಲ್ಲಿ ಈ ಸುದ್ದಿ ಬುಲೆಟಿನ್ ಅನ್ನು ಪ್ರಸಾರ ಮಾಡಲು ಸಾಧ್ಯವಾಯಿತು. ಇಂದಿನ ಕಾಲದಲ್ಲಿ ಜನರು ರೇಡಿಯೋದಲ್ಲಿ ಸುದ್ದಿಯನ್ನು ಕೇಳ್ತಿದ್ರು ಅಥವಾ ನ್ಯೂಸ್ ಪೇಪರ್ನಲ್ಲಿ ಸುದ್ದಿಯನ್ನು ಓದಿ ತಿಳಿದುಕೊಡ್ತಿದ್ರು. ಆದರೆ ದೃಶ್ಯಗಳೊಂದಿಗೆ ಸುದ್ದಿಯನ್ನು ನೋಡುವುದು ಈ ಹೊಸ ಪರಿಕಲ್ಪನೆಯು ಮನಸ್ಸಿಗೆ ಮುದ ನಡೆಯಿತು. ಏಕೆಂದರೆ ನೀವು ಇದನ್ನು ನೋಡಿದರೆ ಈ ಕಾಲದಲ್ಲಿ ಇದು ತುಂಬ ಅತ್ಯಲ್ಪವಾಗಿ ಕಾಣಿಸಬಹುದು. ಆದರೆ ಆ ಸಮಯದಲ್ಲಿ ಜನರಿಗೆ ಅದೊಂದು ಇನ್ವೆನ್ಷನ್ ಆಗಿತ್ತು. ಅಂತಹ ಪವಾಡವನ್ನು ಅವರು ಹಿಂದೆಂದೂ ನೋಡಿರಲಿಲ್ಲ. ಭಾರತದಲ್ಲಿ ಟಿವಿ ಅಥವಾ ದೂರದರ್ಶನದ ಪ್ರವೃತ್ತಿಯನ್ನು ಪ್ರಾರಂಭಿಸಲಾಯಿತು ಮತ್ತು 1970ರ ದಶಕದ ಮಧ್ಯಭಾಗದಲ್ಲಿ ಸ್ಯಾಟಲೈಟ್ ಸೂಚನಾ ದೂರದರ್ಶನ ಪ್ರಯೋಗವು ಡ್ಯಾನ್ಸ್, ಸಂಗೀತ, ನಾಟಕ ಮತ್ತು ಜನಪದ ರೂಪದಲ್ಲಿ ಮನರಂಜನೆಯನ್ನು ಒದಗಿಸುವ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಿತು. ಆ ಸಮಯದಲ್ಲಿ ದೂರದರ್ಶನದ ಸಾಧನೆ ಮನರಂಜನೆಯಲ್ಲ, ಆದರೆ ಭಾರತವು ಬೆಳೆಯಲು ಅದರ ಒಂದು ಕೊಡುಗೆಯಾಗಿದೆ. ಉದಾಹರಣೆಗೆ 1960ರ ಹಸಿರು ಕ್ರಾಂತಿ ಸಮಯದಲ್ಲಿ ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ಹರಡಲು ಪ್ರಾರಂಭಿಸಲಾಯಿತು ಮತ್ತು 26 ಜನವರಿ 1967ರಂದು ದೂರದರ್ಶನ ಟಿವಿ ಪ್ರಸಾರವನ್ನು ಪ್ರಾರಂಭಿಸಿತು. ಕೃಷಿ ದರ್ಶನ ಎಂಬ ಕಾರ್ಯಕ್ರಮವು ರೈತರಿಗೆ ಹೆಚ್ಚು ಪರಿಣಾಮಕಾರಿ ವಿಧಾನವನ್ನು ಬಳಸಿಕೊಂಡು ಬೆಳೆಗಳನ್ನು ಬೆಳೆಯಲು ಸಹಾಯ ಮಾಡಲು ಪ್ರಾರಂಭಿಸಿತು. ದೂರದರ್ಶನದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮವು ಭಾರತೀಯ ಕೃಷಿಯಲ್ಲಿ ಕ್ರಾಂತಿಯನ್ನುಂಟು ಮಾಡಿತು ಮತ್ತು ಕೃಷಿ ದರ್ಶನವು ರಚಿಸಿದ ಪರಿಣಾಮವು ತುಂಬ ದೊಡ್ಡದಾಗಿದೆ. ಕೃಷಿ ದರ್ಶನವು ಭಾರತೀಯ ಕೃಷಿ ಬದಲಾವಣೆಯ ಮೇಲೆ ಎಷ್ಟು ದೊಡ್ಡ ಪರಿಣಾಮವನ್ನು ಉಂಟು ಮಾಡಿದೆ ಎಂಬುದರ ಮೇಲೆ ಕೃಷಿ ದರ್ಶನವು ರೈತರಿಗೆ ಮಾತ್ರವಲ್ಲದೆ ಭಾರತಕ್ಕೂ ಸಹಾಯ ಮಾಡಿತು. ಏಕೆಂದರೆ ಆ ಸಮಯದಲ್ಲಿ ಭಾರತವು ಸಂಪೂರ್ಣವಾಗಿ ಕೃಷಿ ಆದಾಯವನ್ನು ಅವಲಂಬಿಸಿತು ಮತ್ತು ಇಲ್ಲಿಯವರೆಗೆ ಕೃಷಿ ದರ್ಶನವು ರೈತರಿಗೆ ಸಹಾಯ ಮಾಡುತ್ತಿದೆ. 1976ರಲ್ಲಿ ದೂರದರ್ಶನವು ಅಖಿಲ ಭಾರತ ರೇಡಿಯೋದ ಭಾಗವಾಯಿತು. ಆದರೆ ಏಪ್ರಿಲ್ 1976ರಲ್ಲಿ ಅಖಿಲ ಭಾರತ ರೇಡಿಯೋದಿಂದ ಬೇರ್ಪಟ್ಟು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಪ್ರತ್ಯೇಕ ವಿಭಾಗವಾಯಿತು. ಪ್ರಸ್ತುತ ಆಕಾಶವಾಣಿ ಜೊತೆಗೆ ಇದು ಪ್ರಸಾರ ಭಾರತೀಯ ವಿಭಾಗಗಳಲ್ಲಿ ಒಂದಾಗಿದೆ. 1982ನೇ ವರ್ಷ ದೂರದರ್ಶನಗೆ ಬಹಳ ಮಹತ್ವದಾಗಿದೆ. ಏಕೆಂದರೆ ಆ ವರ್ಷದಲ್ಲಿ ಇಂದಿರಾ ಗಾಂಧಿಯವರ ಸ್ವಾತಂತ್ರ್ಯ ದಿನದ ಭಾಷಣ ಮತ್ತು ದೆಹಲಿಯಲ್ಲಿ ಆಯೋಜನೆ ಮಾಡಲಾದ ಏಷ್ಯಾದ ಆಟಗಳನ್ನು ದೂರದರ್ಶನದಲ್ಲಿ ಪ್ರಸಾರ ಮಾಡಲಾಯಿತು. ಆದರೆ ದೂರದರ್ಶನವು ರಾಮಾಯಣದ ಪ್ರಾರಂಭದೊಂದಿಗೆ ಅದರ ದೊಡ್ಡ ಏರಿಕೆಯನ್ನು ಕಂಡಿತು. ಏಕೆಂದರೆ ಇಂದಿನ ಕಾಲದಲ್ಲಿ ಜನರು ರಾಮಾಯಣವನ್ನು ಓದಿ ತಿಳಿದುಕೊಳ್ತಿದ್ರು. ಆದರೆ ದೂರದರ್ಶನದಲ್ಲಿ ಪ್ರಸಾರವಾದಾಗ ಜನರು ಅದನ್ನು ತಮ್ಮ ಹೃದಯದಿಂದ ವೀಕ್ಷಣೆ ಮಾಡಲು ಪ್ರಾರಂಭಿಸಿದರು ಮತ್ತು ರಾಮಾಯಣದ ಕ್ರೇಜ್ ಎಷ್ಟು ದೊಡ್ಡದಾಗಿತ್ತು ಅಂದರೆ ರಾಮಾಯಣದ ಸಂಚಿಕೆ ಪ್ರಸಾರವಾದಾಗ ಸುಮಾರು 300ರಿಂದ 400 ಜನರು ಒಂದೇ ಸ್ಥಳದಲ್ಲಿ ಸೇರುತ್ತಿದ್ದರು. ಆದರೆ 1991ರಲ್ಲಿ LPG ನೀತಿಯ ಪರಿಚಯದೊಂದಿಗೆ ಪರಿಸ್ಥಿತಿಗಳು ಬದಲಾಗಲು ಆರಂಭಿಸಿದವು. ಈ LPG ಕಾರಣದಿಂದಾಗಿ ಈಗ ಖಾಸಗಿ ಚಾನೆಲ್ಗಳು ಅಥವಾ ಖಾಸಗಿ ಕಂಪನಿಗಳು ತಮ್ಮದೇ ಆದ ಚಾನೆಲ್ಗಳನ್ನು ಶುರು ಮಾಡಲು ಪ್ರಾರಂಭಿಸಿದವು. ದೂರದರ್ಶನವು ಏಕಸ್ವಾಮ್ಯ ಚಾಂಪಿಯನ್ ಆಗಿ ಒಂದು ಕಾಲದಲ್ಲಿ ಆಳ್ವಿಕೆಯನ್ನು ನಡೆಸಿತು. ಆದರೆ ಪ್ರೈವೇಟ್ ಚಾನೆಲ್ಗಳ ಜೊತೆಗೆ ತನ್ನ ಕಾಂಪಿಟೇಷನ್ ಅನ್ನು ಎದುರಿಸಬೇಕಾಯಿತು. LPG ಇಂಟ್ರೊಡ್ಯೂಸ್ ಮಾಡಿದ ನಂತರ ZEE5 ಒಂದು ಪ್ರೈವೇಟ್ ಚಾನೆಲ್ ಆಗಿ ಹೊರಹೊಮ್ಮುತ್ತದೆ. ದೂರದರ್ಶನ ತನ್ನ ಮೊದಲ ಪ್ರತಿಸ್ಪರ್ಧಿಯನ್ನು ಅವಾಗ ಎದುರಿಸಬೇಕಾಗುತ್ತೆ. ಏಕೆಂದರೆ ZEE5 ಪ್ರಾರಂಭವಾದ ತಕ್ಷಣ ಅವರು ಅನೇಕ ಕುಟುಂಬ ಸ್ನೇಹಿ ಕಾರ್ಯಕ್ರಮಗಳು, ಧಾರಾವಾಹಿಗಳು ಮತ್ತು ನಾಟಕಗಳನ್ನು ಪ್ರಸಾರ ಮಾಡಲು ಶುರು ಮಾಡ್ತಾರೆ.
ಆದರೆ ದೂರದರ್ಶನವು ಈ ಸ್ಪರ್ಧೆಯನ್ನು ಎದುರಿಸಬೇಕಾಗಿತ್ತು. ಅದರಿಂದ ಅವರು ಚಂದ್ರಕಾಂತ, ಆಲಿಫ್ ಲೈಲಾ ಮುಂತಾದ ಅನೇಕ ಪ್ರೈಮ್ ಟೈಮ್ ಶೋಗಳನ್ನು ಸಹ ಪ್ರಾರಂಭಿಸುತ್ತಾರೆ. ಅವುಗಳು ದೂರದರ್ಶನದ ಬೃಹತ್ ಹಿಟ್ ಶೋಗಳಾಗಿವೆ ಮತ್ತು ಆ ಸಮಯದಲ್ಲಿ ರಾಮಾಯಣದ ಕಾರ್ಯಕ್ರಮವು ಹೆಚ್ಚಿನ ಪ್ರೇಕ್ಷಕರನ್ನು ಹೊಂದಿತ್ತು ಮತ್ತು ದೂರದರ್ಶನದಲ್ಲಿ ಪ್ರಸಾರವಾದ ಸುದ್ದಿ ಕಾರ್ಯಕ್ರಮವು ಗುಣಮಟ್ಟಕ್ಕಿಂತ ಹೆಚ್ಚಿತ್ತು. ಆದರೆ 1995ರ ನಂತರ ಸ್ಟಾರ್ ಟಿವಿ, ಸೋನಿ ಟಿವಿಯಂತಹ ಹೊಸ ಚಾನೆಲ್ಗಳ ಸ್ಪರ್ಧೆಯು ತೀವ್ರಗೊಳ್ಳಲು ಪ್ರಾರಂಭಿಸಿತು. ದೂರದರ್ಶನವು ಕಠಿಣ ಸ್ಪರ್ಧೆಯನ್ನು ಎದುರಿಸಲು ಪ್ರಾರಂಭಿಸಿದ ಸಮಯ ಇದು. 1997ರಲ್ಲಿ ಲೆಜೆಂಡರಿ ಶೋ ಆದ ಶಕ್ತಿಮಾನ್ ಕಾರ್ಯಕ್ರಮವು ಯಶಸ್ವಿಯಾಗಿ ಹೊರಹೊಮ್ಮುತ್ತೆ ಮತ್ತು ಆ ಸಮಯದಲ್ಲಿ ಶಕ್ತಿಮಾನ್ ಕ್ರೇಜ್ ತುಂಬ ಹೆಚ್ಚಿತ್ತು. ಇದು ದೂರದರ್ಶನದಿಂದ ಬಹಳ ಬುದ್ಧಿವಂತ ಕಾರ್ಯಕ್ರಮವಾಗಿ ಹೊರಹೊಮ್ಮುತ್ತೆ. ಮುಂದಿನ 5 ವರ್ಷಗಳವರೆಗೆ ಇದು ದೂರದರ್ಶನವನ್ನು ಉಳಿಸಿಕೊಳ್ಳಲು ಒಂದು ಸಹಾಯಕವಾಗುತ್ತೆ. 2000 ಇಸವಿವರೆಗೆ ಎಲ್ಲವೂ ಸುಗಮವಾಗಿ ನಡೆಯಿತು, ಏಕೆಂದರೆ 2000 ಇಸವಿಯ ನಂತರ ಅನೇಕ ಖಾಸಗಿ ವಾಹಿನಿಗಳು ಕೆಲವು ಜನಪ್ರಿಯ ಹಿಟ್ ಶೋಗಳನ್ನು ಹೊಂದಿತ್ತು. ಇದು ಮಕ್ಕಳು ಮತ್ತು ಕುಟುಂಬದ ಕಿರಿಯ ಸದಸ್ಯರನ್ನ ಗುರಿಯಾಗಿಸಿಕೊಂಡಿತ್ತು. 2003ರಲ್ಲಿ ಪುನರಾಗಮನವನ್ನು ಮಾಡುವ ಸಲುವಾಗಿ ಮತ್ತೆ ಅಮರ್ ಮಿಸ್ ಇಂಡಿಯಾ ಮತ್ತು ಭಯಾನಕ ಶೋ ಆದಂತಹ ಹೇ ಹವಾಯಿಯಂತಹ ಹೊಸ ಶೋಗಳನ್ನು ಪ್ರಾರಂಭ ಮಾಡಲಾಯಿತು. ಅತ್ಯುತ್ತಮ ಟಿವಿ ಧಾರಾವಾಹಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಮತ್ತು ಎಲ್ಲ ಕಾರ್ಯಕ್ರಮಗಳು ವಾಸ್ತವವಾಗಿ ದೂರದರ್ಶನಕ್ಕಾಗಿ ಕೆಲಸ ಮಾಡಿದ್ವು. ಆದರೆ 2005 ದೂರದರ್ಶನದ ಅವನತಿಗೆ ಕಾರಣವಾದ ವರ್ಷವಾಗಿದೆ. ಈ ಕುಸಿತವನ್ನು ನಿಭಾಯಿಸಲು ಮತ್ತು ಅವರ ಪ್ರೇಕ್ಷಕರನ್ನು ಹೆಚ್ಚಿಸಲು ದೂರದರ್ಶನ ಇಗ್ನಾಪುರದ ಪವಿತ್ರ, ರಿಷ್ಟಾದಂತಹ ಕೆಲವು ಜನಪ್ರಿಯ ಟಿವಿ ಕಾರ್ಯಕ್ರಮಗಳೊಂದಿಗೆ ಪಾಲುದಾರಿಕೆಯನ್ನು ಪ್ರಾರಂಭಿಸಿತು ಮತ್ತು ಪವಿತ್ರ ಬಂಧನ, ಸರಸ್ವತಿ ಚಂದ್ರನಂತಹ ದೊಡ್ಡ ಹಿಟ್ ಶೋಗಳನ್ನು ನೀಡಿತು. ಆದರೆ ಈಗ ದೂರದರ್ಶನಗೆ ಕಷ್ಟವಾಗುತ್ತಿದೆ, ಏಕೆಂದರೆ ಸ್ಟಾರ್ ಪ್ಲಸ್, ಸೋನಿ ಮತ್ತು ಝೀನಂತಹ ಚಾನೆಲ್ಗಳು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಅನೇಕ ಪ್ರದರ್ಶನಗಳನ್ನು ಹೊಂದಿದವು ಮತ್ತು ಈ ಕಾರ್ಯಕ್ರಮಗಳು ಹೆಚ್ಚಿನ ಬಜೆಟ್ ಮತ್ತು ಉತ್ತಮ ಗುಣಮಟ್ಟದಲ್ಲಿ ನಿರ್ಮಿಸಲ್ಪಟ್ಟವು. ಆದರೆ ಮತ್ತೊಂದೆಡೆ ದೂರದರ್ಶನವು ಕಡಿಮೆ ಬಜೆಟ್ ಮತ್ತು ಕಳಪೆ ಗುಣಮಟ್ಟದ ಪ್ರದರ್ಶನಗಳ ಕಾರಣದಿಂದಾಗಿ ಎಣಗಾಡುತ್ತಿತ್ತು ಮತ್ತು ಖಾಸಗಿ ಆಟಗಾರರು ಅಥವಾ ಖಾಸಗಿ ಚಾನೆಲ್ಗಳ ಮುಖ್ಯ ಸ್ಪರ್ಧಾತ್ಮಕವು ಕಡಿಮೆಗೊಳ್ಳಲು ಪ್ರಾರಂಭಿಸಿತು. ಖಾಸಗಿ ಚಾನೆಲ್ಗಳು ಹೊಸತನದಲ್ಲಿ ಬಹಳ ವೇಗವಾಗಿದ್ದು, ಅವರು ಬಹಳಷ್ಟು ವಿಷಯವನ್ನು ಪ್ರಯೋಗಿಸಿದರು ಮತ್ತು ಹೊಸ ಕಾನ್ಸೆಪ್ಟ್ಗಳ ಪ್ರೋಗ್ರಾಮ್ನ ತರಲು ಶುರು ಮಾಡಿದರು. ಖಾಸಗಿ ಚಾನೆಲ್ಗಳು ತಮ್ಮ ಕಾರ್ಯಕ್ರಮಗಳ ವಿಷಯವನ್ನು ಮುಂಚಿತವಾಗಿ ಹೇಗೆ ಪ್ರಚಾರ ಮಾಡುವುದನ್ನು ಕಂಡುಕೊಳ್ತಾರೆ. ಇದರಿಂದಾಗಿ ಅವರು ದೀಪಾವಳಿ, ಪ್ರೇಮಿಗಳ ದಿನ, ಸ್ನೇಹಿತರ ದಿನ ಹೀಗೆ ಹಲವಾರು ಹಬ್ಬಗಳಂತಹ ಪ್ರವೃತ್ತಿಯನ್ನು ಲಾಭ ಮಾಡಿಕೊಳ್ಳಲು ಶುರು ಮಾಡ್ತಾರೆ. ಹಾಗೂ ತಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಅನ್ನು ತೋರಿಸಿದರೆ ಹೆಚ್ಚು ಪ್ರೇಕ್ಷಕರು ದೀಪಾವಳಿಯಂತಹ ಹಬ್ಬಗಳು, ಫ್ರೆಂಡ್ಶಿಪ್ ಡೇ ಅಥವಾ ವ್ಯಾಲೆಂಟೈನ್ಸ್ ಡೇ ನಂತಹ ಇತರ ಜನಪ್ರಿಯ ಕಾರ್ಯಕ್ರಮಗಳನ್ನು ಆಚರಿಸುತ್ತಾರೆ ಮತ್ತು ಅದರೊಂದಿಗೆ ಅವರ ಪ್ರದರ್ಶನದಲ್ಲಿನ ಕ್ಯಾರೆಕ್ಟರ್ಗಳು ಇತ್ತೀಚಿನ ಟ್ರೆಂಡಿಂಗ್ ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದವು ಮತ್ತು ಈ ಪ್ರದರ್ಶನಗಳನ್ನು ನಿಯಮಿತವಾಗಿ ವೀಕ್ಷಣೆ ಮಾಡಲು ಬಹಳಷ್ಟು ಮಹಿಳಾ ಪ್ರೇಕ್ಷಕರನ್ನು ಆಕರ್ಷಿಸಿತು. ಮತ್ತೊಂದೆಡೆ ದೂರದರ್ಶನ ಈ ಸವಾಲನ್ನು ನಿಭಾಯಿಸಲು ಸಾಧ್ಯವಾಗಿಲ್ಲ, ಏಕೆಂದರೆ ಮೊದಲನೆಯದಾಗಿ ಅವರು ಪ್ರದರ್ಶನದಲ್ಲಿ ಕಡಿಮೆ ಬಜೆಟ್ ಅನ್ನು ಹೊಂದಿದ್ರು ಮತ್ತು ಎರಡನೇ ವಿಷಯವೇನೆಂದರೆ ಪ್ರೇಕ್ಷಕರಿಗೆ ಹೊಸದನ್ನು ತೋರುವಾಗ ಈ ಡೊಮೈನ್ನಲ್ಲಿ ಖಾಸಗಿ ಆಟಗಾರರು ಹೆಚ್ಚು ಸಮರ್ಥರಾಗಿದ್ದಾರೆ ಎಂಬುದನ್ನು ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ದೂರದರ್ಶನವು ಖಾಸಗಿ ಕಂಪನಿಗಳ ಎದುರು ತನ್ನ ಸೋಲನ್ನು ಒಪ್ಪಿಕೊಳ್ಬೇಕಾಗುತ್ತೆ ಮತ್ತು ಮಹತ್ವ ಮತ್ತು ಪ್ರಸ್ತುತ ದಿನಗಳಲ್ಲಿ ಜನರು ದೂರದರ್ಶನವನ್ನು ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲು ಬಯಸುತ್ತಾರೆ. ಪ್ರಸ್ತುತವಾಗಿ ದೂರದರ್ಶನ ಚಾನೆಲ್ ಬಗ್ಗೆ ಮಾತನಾಡಬೇಕಾದ್ರೆ ಅದು ತುಂಬ ಹಳೆಯದಾಗುತ್ತಿದೆ ಮತ್ತು ಖಾಸಗಿ ಚಾನೆಲ್ಗಳ ಸ್ಪರ್ಧೆಯು ಹೆಚ್ಚು ತೀವ್ರವಾಗ್ತಾ ಇದೆ. ಆದ್ದರಿಂದ ಕೊನೆಯದಾಗಿ ದೂರದರ್ಶನ ಬಗ್ಗೆ ಹೇಳುವುದಾದರೆ, ದೂರದರ್ಶನವು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕಾದರೆ ಖಾಸಗಿ ಚಾನೆಲ್ಗಳ ತರಹ ಹೊಸ ಪ್ರೋಗ್ರಾಂಗಳನ್ನು ಕೊಡುವ ಮೂಲಕ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬಹುದು. ಹಿಂದಿನ ವಿಡಿಯೋ ಮಾಹಿತಿಯುಕ್ತವಾಗಿದೆ ಎಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.